ಕಂಚನ ಏನಕ್ಕ ಬನ್ನಿ. ಊರಿಂದ ಬಂದು ಒಡ ಚಕ್ಲಿ ತಿನ್ಕೊಂಡು ಒಳಕ್ಕೆ ಸೇರ್ಕೊಂಡಿದ್ಯಲ್ಲವ. ಫೋನ್ ಮಾಡ್ದಂಗೆ ಮನೆ ತಕ್ಕ ಬರ್ದಂಗೆ ಕರಿದಂಗೆ ನೋಡಿ ಹಿಂಗೆ ಒಡ ಚಕ್ಲಿ ಖಾಲಿ ಆಗ್ಲಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದಂಗೆ ಕುತ್ಕೊಂಡೆ. ಒಡೆ ಚಕ್ಲಿ ನಾನು ಒಬ್ಳೆ ತಿನ್ನೋಣ ಅಂತ ಬಾಗ್ಲಕ್ಕೆ ಅಂದು ಕರೀಲು ಇಲ್ಲ ಫೋನ್ ಮಾಡ್ಲಿಲ್ಲ ಏನು ಇಲ್ಲವ ನೋಡು. ಒಡೆ ಚಕ್ಲಿಯ ತಂದು ಕರಿಬೇಕಾಯ್ತಾ? ಬರ್ಬಾರ್ದಿತ್ತ ಹಂಗೆ? ಹೇಳ್ಬೇಕಾಯ್ತು ತಾನೆ ಬಂದಿದ್ದೀನಿ ಊರಿಂದವ ಅಂತವ. ಫೋನ್ ಮಾಡಕ್ ರಾತ್ರಿ 2 ಗಂಟೆಲಿ ಬಂದು ಮನ್ಕೊಂತಿದ್ದೆ ಬಾ. ಈಗ ಬರ್ತಾಳೆ ನಾನು ನೀವೇ ಬರ್ತೀರಾ ಅಂತ ಕಾಯ್ತಿದ್ದೆ. ಗಂಡ ಅನ್ಕೊಂಡ್ ಬಂದಿಲ್ಲ, ಫೋನ್ ಮಾಡ್ತಾಳೆ ಬಂದ್ರೆ ಅನ್ಕೊಂಡ್ ಕೂತಿದ್ದೀನಿ. ಹುಡ್ಗ ಬೇರೆ ಟೆಸ್ಟ್ ಇತ್ತ. ರಾತ್ರಿ 2 ಗಂಟೆಗೆ ಬಂದು ಹುಡ್ಗನ್ ರೆಡಿ ಮಾಡಿ ಬೆಳಿಗ್ಗೆ ಕಳ್ಸಿ ಹುಡ್ಗನ ಈಗಿನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೂ ಅರ್ಧ ಬರ್ಧ ಕೆಲಸ ಆಗ್ಯಾವ. ಎಲ್ಲಾಗಿವನ ಕೆಲಸ ನೀವು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀರಾ. ನಾನು ಊರಿಗೆ ವ್ಯಾಪಾರ ಹೋದ್ನು ಅನ್ನೋಂಗಾಯ್ತು. ಬಂದೇ ಇರ್ತಾ ಬರ್ತೀನಿ. ತಿನ್ನಿ ಯೋಸ್ ತಿಂತೀರ ಒಡೆ ಚಕ್ಲಿ. ಏನ್ ಮಟನ್ ಮಾಡಿದ್ರ? ಮಟನೇ ನಮ್ ಕಡೆ. ಮಟನುವೇ ಎಲ್ಲವೂ ಸಿಹಿಯೂ ಮಾಡ್ಬೇಕು ಮಟನು ಮಾಡ್ಬೇಕು. ನಾನು ಮಟನ್ ತಂದು ಬರ್ತಾರೆ ತಿನ್ನಕ್ಕೆ ಅಂತ ಕಾಯ್ತಾ ಕುತ್ಕೊಂಡ್ರೆ ಹಿಂಗೆ ತಾನೆಯ? ಹೆಂಗವೆ? ಚೆನ್ನಾಗಿವೆ. ಯಾವ ಚೆನ್ನಾಗಿವೆ? ಚಲ್ರ ಪಾಪ ಇನ್ನೂ ಚೆನ್ನಾಗಿದ್ದು. ಕವರಿಂದ ತೆಗಿದಳೆ ಮೆತ್ಕಾಗಿವೆ. ಈಜಿ ತೆಗೆದ್ರೆ ಮೆತ್ಕೋಬೋದು. ಕವರ್ ಚೆನ್ನಾಗಿರ್ತದೆ. ಕಟ್ಟಿರ್ಲ ಕವರ ಕಟ್ಬೇಕು. ಕಟ್ಟಿರ್ಲ ಕಟ್ಟಿದ್ರೆ ಚೆನ್ನಾಗಿರ್ತದೆ. ನಂಗೆ ಹಾಕಿದ್ದು ಈಚೆಲಿ ಇಕ್ಕಿದ್ರೆ ಮೆತ್ಕಾಗೋಯ್ತು. ಕವರಲ್ಲಿ ಇದ್ರೆ ಚೆನ್ನಾಗಿರ್ತದೆ. ನೀವು ಎಲ್ಲಿಗೆ ಹೋಗಿದ್ರಿ? ಸಾಮಾನ್ಯ ತಗೋದ್ರ? ನಾವು ಗುಂಡಿ ಪೂಜೆ ಮಾಡ್ಕೊಂಡು ಬಂದು ಹೋಗಿ ಗುಂಡಿ ಪೂಜೆ ಮಾಡ್ಕೊಂಬಂದು ಇಲ್ಲ ಹಬ್ಬದ ಮನೆಗೆಲ್ಲ ಹೋಗಿ ಉಣ್ಕೊಂಬಂದು. ಏನೇನ್ ಮಾಡಿದ್ರು? ಸಿಹಿ ಊಟ. ನಾವು ನಾನ್ ವೆಜ್ ಮಾಡಲ್ಲ, ಸಿಹಿ ಊಟ. ಅನ್ನ ಸಾರು ಮುದ್ದೆ ಕಾಳುಗೊಜ್ಜು ಹೆಸರುಬೇಳೆ ಹಪ್ಪಳ ಬೋಂಡ. ನಮ್ಮಲ್ಲಿ ನಮ್ಮ ಯಜಮಾನ್ ರೂಮಲ್ಲಿ ಮಟನೇ, ನಮ್ಮಲ್ಲೂ ಮಟನೇ. ನಾವು ಯಾರು ಮಟನ್ ಮಾಡಲ್ಲ, ನಮ್ಮ ಫ್ಯಾಮಿಲಿಲೇ ಯಾರು ಮಟನ್ ಮಾಡಲ್ಲ. ನಮ್ಮ ಕಡೆ ಸೀಮಂತಕ್ಕೂ ಮಟನೇ, ಸತ್ರು ಮಟನೇ, ಬಚ್ಚಿದ್ರು ಮಟನೇ. ನಮ್ಮ ಕಡೆ ಸೀಮಂತ ಮಾಡಿದ್ರು ಮುರಿ ಹೊಡಿದ್ಲ ಅಂತ ಯಾರು ಬರಕ್ಲ. ನಮ್ಮ ಕಡೆ ನಮ್ಮ ಅಮ್ಮಾರ ಮನೆ ಕಡೆ ಸೀಮಂತ ಅಂದ್ರೆ ಅದೇ ಮಾಡಿಕ್ಕೊಂಡ್ ಕರ್ಕೊಂಡು ಹೋಯ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಮಟನ್ ಚಿಕನ್. ಇಲ್ಲಿ ಎಲ್ಲ ಮಾಡಲ್ಲ, ಇವರೆಲ್ಲ ಸಿಹಿ ಊಟನೇ. ಹುಡ್ಲು ದೊಡ್ಡವಾಗಿದ್ಕೂ ಇದಕ್ಕೂ ಏನಂದ್ಕೂ ಅಷ್ಟೇ ಸಿಹಿ ಊಟನೇ. ಇಲ್ಲಿ ನಮ್ಮ ಕಡೆ ಹುಡ್ಲು ದೊಡ್ಡವಾದ್ರೂ ಮಟನು ಚಿಕನೇ. ಫಸ್ಟು ಸ್ವಲ್ಪ ಹಾಕ್ತಾರೆ, ಆಮೇಲೆ ಸೂತ್ಕ ಕಳ್ಕೊಬಿಟ್ಟು ಜೋರಾಗಿ ಮಾಡ್ತಾರೆ. ನಮ್ಮನ್ನ ರೆಡಿ ಇಟ್ಕೊಂಡ್ ಬಂದಿದ್ರು ಹಳ್ಳಕ್ ಹೋಗಿ ಊರಲ್ಲಿ. ನನ್ನ ಕೈನೇ ಕಚ್ಕೊಂಡಿತ್ತು. ಮಳೆ ಹೊಸಿ ಮಳೆನಾ ಹಿಡ್ಕೊಳಕ್ ಹೋಗ್ಬಿಟ್ಟು ಕೈನೇ ಕಚ್ಕೊಂಡಿತ್ತು. ಹಿಡ್ಕೊಂಡ್ ಬಂದ್ಮೇಲೆ ಕೊಂಡಿ ಮುರ್ಕೊಟ್ಟಿದ್ರು. ಮುರ್ದಿರೋದು ಹಿಡ್ಕೊಳೋತ್ತಿಗೆ ಹಿಂಗ್ ಕಚ್ಕೊಂಡಿತ್ತು. ಬದುಕಿರೋನ ಹಿಡ್ಕೊಬರ್ತಾರ. ಬದುಕಿರೋನೇ ಹಿಡ್ಕೊಬರೋದು. ವಿಡಿಯೋ ಮಾಡ್ಕೊಂಡಿನಿ. ಸಾಯಸ್ ಹಿಡ್ಕೊಬರಾಕಿಲ್ಲ, ಬದುಕಿರೋನೇ. ಅದ್ ನಾನ್ ದೊಡ್ಡದಾಗಿ ಹಿಂಗ್ ಹಿಡ್ಕೊಳಕ್ ಹೋಗಿ ಅದ್ ಹಿಂಗೆ ಹಚ್ಕೊಬಿಡ್ತು ಕೈನೇ. ನಾನೊಂದ್ಸಲ ಹೊಳಿ ಕುಂಚ ಅಂತಾರಲ್ಲ ಅದ್ರ ಕೊಟ್ಟು ಕಚ್ಚಿಸ್ಕೊಂಡೆ. ಹೌದಾ? ಮರಿ ಸಣ್ಣ ಮರಿ. ನಾವು ಸ್ಕೂಲ್ಗೆ ಹೋಗೋ ಹುಡ್ಲಲ್ಲಿ ಹೊಲ್ದ ಹತ್ರಕ್ಕೆ ಸಂಡೆ ಭಾನುವಾರ ಟೈಮು ಕೆರೆಗೆ ಬಟ್ಟೆ ತೊಳೆಯಕ್ಕೆ ಕರ್ಕೊಂಡು ಹೋಗೋರು ನಮ್ಮ ಅಜ್ಜಿಯವ್ರ ಮನೆಯಲ್ಲಿ. ನಮ್ಮ ಅತ್ತೆ ನಮ್ಮ ಮಾವನ ಹಿಡ್ತಿ ಹೋಗ್ತಾ ಇದ್ದ ರೋಡಲ್ಲಿ ಬಿದ್ದಿತ್ತು ಪಾಪ. ನಾವು ಹೋಗೋ ದಾರಿಲಿ ಸಣ್ಣ ಪುಟಾಣಿ ಮರಿ, ಇನ್ನ ಚಿಕ್ಕದು ಪುಟಾಣಿ ಮರಿ ಅಲ್ವಾ, ಕಚ್ಚಲ್ಲ ಅನ್ಕೊಂಡ್ ನಾನೇ ಮಾಡ್ದೆ. ನನ್ಗೇನ್ ಗೊತ್ತದ್ ಕಚ್ಚುತ್ತೆ ಅಂತ. ಇನ್ನೊಂದ್ ಸ್ವಲ್ಪ ದೂರ ಇತ್ತು ಕೆರೆ. ಕೊಚ್ಚದೇನು ಅಂದ್ಬಿಟ್ಟು ಕೈ ತಗೊಂಡ್ ಹಿಡ್ಕೊಬಿಟ್ಟೆ. ಅದೇ ಮಾಡ್ತಿ ಯಾರೋ ಹಿಡ್ಕೊಂಡ್ರು ಏನೋ ಆಯ್ತು ಅಂತ ಎದ್ರಕೊಬಿಟ್ಟೆ ಮಾಡ್ಬಿಡ್ತು, ಇಲ್ಲಿಗೆ ಕಚ್ಬಿಡ್ತು. ಇಲ್ಲಿಗೆ ಬೆಟ್ಟಿಂಗ್ ಹಿಡ್ಕೊಂಡ್ ಏನ್ ಮಾಡಿದ್ರು ಬಿಡ್ತಾ ಇಲ್ಲ ಅದು. ಎಷ್ಟು ಇದ್ ಮಾಡಿದ್ರು ಏನೋ ಮಾಡ್ತಾವ್ರೆ ಅಂತ ಹೇಳಿ
ನಾನು ಏನ್ ಮಾಡ್ರು ಬಿಡ್ತಾನೆ ಇಲ್ಲ. ನಾನು ಹಿಂಗ್ ರಪ್ಪಂಗ್ ಕೊಡವ ಹಾಕ್ಬಿಟ್ಟೆ. ಅಷ್ಟು ದೂರ ಹೋಗತಕ ಬಿಡ್ಲೇ ಇಲ್ಲ. ಆಮೇಲೆ ಹಿಂಗ್ ಕೊಡ್ವಿ ಚೆನ್ನಾಗ್ ಬಾಡ್ ಬರಂಗೆ ಹಿಂಗೆ ಬಿಟ್ಟಿತ್ತು. ಹೋಗ್ಬಿಟ್ಟು ಕೆರೆ ಒಳಗೆ ಕೈ ಎದ್ದಿದ್ದೆ. ನನಗೆ ಇದು ಮೊಲ ಕಟ್ಕೊಂಡಿತ್ತು. ನಮ್ಮಲ್ಲಿ ಮೊಲ ಆಮೇಲೆ ಮೊಲದ ಕುಟ್ಟು ಕಡಿಸ್ಕೊಂಡಿದೀನಿ ನಾನು. ಮೊಲದ ಮರಿ ಉಕ್ಕೆ ತರೆಯಲ್ಲಿ ಎದ್ದಿತ್ತು. ನಮ್ಮ ಮಾವ ಉಕ್ಕೆ ಹೊಡಿಬೇಕಾದ್ರೆ ಅದ್ರೊಳಗೆ ಎದ್ದಿತ್ತು ಅಂತ ಹಿಡಿದ್ಬಿಟ್ಟು ಕುಬ್ರ ಹಾಕಿದ್ರು ಇದ್ರೊಳಗೆ ಮಂಕ್ರಿಲಿ. ನಾವ್ ತಿಂಡಿ ತಗೊಂಡ್ ಕೊಡಕ್ ಹೋದ್ವಲ್ಲ, ಅಲ್ಲಿ ಮಲದ್ ಮರಿ ಸಿಕ್ಕೈತೆ, ಗುಬ್ರ ಹಾಕಿದೀನಿ ಹಿಡ್ಕೊಂಡ್ ಹೋಗಿರ್ಲ ಅಂದ್ರು. ಅವ ಹೆಂಗ್ ಹಿಡ್ಕೋಬೇಕು ಅಂತ ನಮಗ್ ಗೊತ್ತಿಲ್ಲ. ಕೈ ಬಟ್ಟೆ ಸುತ್ಕೊಂಡ್ ಹಿಡ್ಕೋಬೇಕಂತೆ. ನಾನ್ ಸುಮ್ನೆ ಕೈ ಹಾಕಿದ್ದೆ, ನೀಟಾಗಿ ಕಚ್ಚಿತ್ತು ಅದು. ಆಮೇಲೆ ಶಾರ್ಪು ಹಂಗ್ ಹಿಡ್ಕೊಳಕ್ ಹೋದ್ರೆ ಸಿಗ್ತದ ಅದು ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಬಟ್ಟೆ ಸುತ್ತಬಿಟ್ಟು ಹಿಡಿದ್ಬಿಟ್ಟು ಕೊಟ್ರು. ಹಿಂಗ್ ಹಿಡ್ಕೊಂಡ್ ಹೋಗ್ಬಿಟ್ಟು ಮನೇಲಿ ಕಟ್ಟಾಕೊಂಡ್ ಸಾಕ್ದ ಒಂದ್ ವಾರ. ಆಮೇಲೆ ಆಚೆ ಏನೋ ಗಲಾಟೆ ಆಯ್ತಿತ್ತು ಅಂತ ಆಚೆಗ್ ನೋಡಕ್ ಹೋಗ್ಬಿಟ್ಟು ಇಲ್ಲ, ಒಳಗಡೆ ಬೆಕ್ಕು ಕಚ್ಚಾಕಿತ್ತು. ಕಚ್ಬಿಟ್ಟು ಸಾಕಿತ್ತು. ಸಣ್ಣ ಮರಿ ಅಲ್ವಾ. ನಮ್ಮ ಮನೇಲಿ ಸಾಕಿದ್ರು ಮರಿಯ ಮರಿ ಹಾಕಿನಿ. ಮರಿ ಹಾಕೋ ಸಾಕಿದ್ರು. ಮರಿ ಹಾಕಿರೋ ಹೊತ್ತಿಗೆ ಗರ್ಕೆ ಕೊಡಕ್ ಹೋಗಿ ಕೈನೇ ತಿನ್ಕೊಂಡತ್ತು. ಕಚ್ಬಿಟ್ಟು ಸಾಕಿತ್ತು. ಸಣ್ಣ ಇವಾಗ ಒಂದ್ ಸಾಕಿದ್ದ ನಮ್ಮ ಮನೇಲಿ. ಅದ್ ಮನೇಲಿ ಸಾಕ್ಬಾರ್ದು ಅಂದ್ಬಿಟ್ಟು ತಾಂಡೋಗ್ ಊರಿಗೆ ಕೊಟ್ಟಿದ್ದ. ಊರಲ್ಲಿ ದೊಡ್ಡ ಸಾಕಿದ್ರಲ್ಲ ದನಿನ್ ಮನೇಲಿ ಇತ್ತು. ಅಲ್ಲಿ ಹೋಗ್ಬಿಟ್ಟು ನಮ್ ನಾಯಿ ಕಡ್ದು ಹಾಕೈತೆ. ನಮ್ ನಾಯಿ ಕಚ್ಚಾಕಿತ್ತಂತ ನಮ್ಮಮ್ಮ ಬಾಡ್ದ ತಾಯಿ. ನಾಯಿನ ತಾಂಡಾಗ ಎಲ್ಲಾರ ಬಿಡ್ರಿ ಅಂತ ಓಡಿಸ್ತು. ನನ್ ಮಗಂದ ಎಲ್ಲಾನು ಕಡಿತತ್ ಬೇಡ ಇದು. ನಾಯಿ ಇಲ್ದಂಗಾಯ್ತು, ಮೊಲನೂ ಇಲ್ದಂಗಾಯ್ತು. ಒಂದು ಮೊಲದ ಕತೆ. ಚೆನ್ನಾಗಿತ್ತು ಅದು. ನಾಯಿ ಮರಿಗಿತ್ತು ನಮ್ಮಲ್ಲಿ. ಇಷ್ಟಿತ್ತು ಬ್ಲಾಕ್ ಅಂಡ್ ವೈಟ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಲ್ಲಿದ್ದಾಗೆಲ್ಲ ಮನೇಲೆಲ್ಲ ಓಡಾಡೋದು. ನನ್ ಸೌಂಡ್ ಆಗಂಗಿರ್ಲಿಲ್ಲ. ನಾನು ಹಿಂಗ್ ಕೆಳಗೆ ಕುತ್ಕೊಂಡ್ರೆ ಸಾಕು ಕರೆಕ್ಟಾಗಿ ಕಾಫಿ ಕುಡಿಯಕ್ ಕುತ್ಕತಾಳೆ ಅಂತ ಹಿಂಗ್ ನೆಲ ಕುತ್ಕೊಂಡ್ರೆ ನಾನು ಸೀದಾ ಓಡ್ ಬಂದು ತಡಮೆ ಕುತ್ಕೊಳ್ಳೋದು. ಬಿಸ್ಕೆಟ್ ಕೊಡ್ಲಿ ಅಂತವ. ಎರಡೇ ಬಿಸ್ಕೆಟ್ ತಿಂತಿದ್ದದು, ಅದ್ರ ಮೇಲೆ ತಿಂತಿತ್ತಿಲ್ಲ. ಒಂದ್ ಕೊಟ್ಟು ಕಳ್ಸಿರ ಹೋಗಿ ಎಲ್ಲಾರ ಮೂರಲ್ಲಿ ಕುತ್ಕೊಂಡು ತಿಂದ್ಬಿಟ್ಟು ಮತ್ತೆ ವಾಪಸ್ ಬರೋದು. ವಾಪಸ್ ಬಂದಾಗ ಇನ್ನೊಂದು ಕೊಟ್ರೆ ಹೋಗಿ ಅದೇ ಜಾಗದಾಗ ಕುತ್ಕೊಂಡು ತಿಂದ್ಬಿಟ್ಟು ಒಟ್ಟಾಗೋದಿನ್ ಗೊತ್ತಿರ್ಲಿಲ್ಲ ನನ್ನ ಹತ್ರಕ್ಕೆ. ಒಟ್ನಲ್ಲಿ 2 ಬಿಸ್ಕೆಟ್ ಕೊಡ್ಬೇಕಿತ್ತು ಅದಕ್ಕೆ. 2 ಬಿಸ್ಕೆಟ್ ಅದನ್ನೇ ಊರಿಗೆ ಬಿಟ್ಟಿದ್ದು. ಮನೇಲಿ ಸಾಕ್ಬಾರ್ದು ಅಂದ್ರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಅಲ್ಲಿ ಸುಮಾರು ದಿನ ಇತ್ತು. ಆಮೇಲೆ ಒಂದೇ ಒಂದಿತ್ತಲ್ವಾ, ಅದನ್ನೂ ನಾಯಿ ಕಚ್ಚಿ ಹಾಕ್ತು. ಏನ್ ಹೇಳಿ ಸತ್ತೋಯ್ತು. ಮೊಲ ನಾಯಿ ಕಡಿದ್ಬಿಟ್ಟು ಸತ್ತೋಯ್ತು. ನಾಯಿನು ಇಲ್ಲಿಂದಾನೆ ತಗೊಂಡೋಗಿ ಕೊಟ್ಟಿದ್ರ. ಎಲ್ಲ ಇಲ್ಲಿದೆ ನಾಯಿ. ಇಲ್ಲಿ ಅದು ನಾಯಿ ದೊಡ್ಡದಾಗಿತ್ತು. ಮರಿನೇ ತಂದು ಕೊಟ್ಟಿದ್ದು. ನನ್ನ ಮಗಂದು ಯಾಕೋ ಕೆಟ್ಟ ಬುದ್ಧಿ ಕಲ್ತ್ಕೊಂಡು ಕೊಡ್ದು ಸಾಯ್ಸಾಕ್ತು. ನಿಮ್ದು ಆಯ್ತು ಪೂಜಾ ಹಬ್ಬನಾ? ನಮ್ಮಲ್ಲಿ ದಸರಾ ದಿನ ನಮ್ಮ ಅಮ್ಮರ ಮೇಲೆ ನಾಡಿದ್ದು. ಹೋಗ್ತೀರಾ? ಹುಡುಗರಿಗೆ ಎಕ್ಸಾಮ್ ಆಯ್ತು, ಹೋಗಲ್ಲ. ನಮ್ಮ ಮನೇಲಿ ಆಯ್ತು ಪೂಜೆ ಜೋರು. ನಮ್ಮ ಅತ್ತೆಗೆ ನಮ್ಮಲ್ಲಿ ಮಾಡಲ್ಲ, ಅಲ್ಲಿ ಮಾಡ್ತೀವಿ. ಒಂದೇ ಥರ ಎರಡು ಮಾಡಲ್ಲ. ನೆಂಟ್ರಿಗೆಲ್ಲ ಹೇಳ್ತಾರ? ಇಲ್ಲಿರೋರ್ಗೆಲ್ಲ ಹೇಳ್ತಾರೆ. ಅವರು ಬಂದಿದ್ರ ಇಲ್ಲೆಲ್ಲವ? ಬಂದಿದ್ರು. ಆಯ್ತು. ಇನ್ನೇನು ಯಾರ ಮನೇಲಿ ಇರಲ್ಲ, ನಮ್ದು ಒಂದೇ ಮನೇಲಲ್ವಾ, ಬರ್ತಾರಲ್ಲ. ಅಯ್ಯೋ, ಮುದ್ದೆ ಊಟನಾ ಅವರೇ ಕಳ್ತಾರ? ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಬಿಸ್ಕಿಟ್ ಬೇಳೆ ಸಾರು ಮುದ್ದೆ ಮಾಡ್ತಿರ್ತಾನೆ ಜಾಸ್ತಿ. ಡಿಸಿಷನ್ ಅವ್ರದ್ದು. ವರ್ಷ ಏನ್ ಮಾಡಿದ್ರು? ಒಂದೊಂದು ವರ್ಷ ಒಂದೊಂದು ವರ್ಷ ಮುದ್ದೆ ಮಾಡ್ತಾರೆ, ಒಂದೊಂದು ವರ್ಷ ಪಲಾವ್ ಮಾಡ್ತಾರೆ. ಪಲಾವ್ ಏನು ಜಾಸ್ತಿ ಮಾಡಲ್ಲ, ಮುದ್ದೆನೇ ಮಾಡೋದು ಒಟ್ಟಿನಲ್ಲಿ. ನೋಡ್ಬೇಕು ಏನು ಮಾಡ್ತಾರೆ. ಬಿಸ್ಕಿಟ್ ಬೇಳೆ ಸಾರು ಮಾಡಿ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅಲ್ಲೇ ಹಾಕಲ್ಲ ಈಗಲೇ ಮುಂದಕ್ಕೆ ಹಾಕೊಂಡು ನಿಮಗೆ ಅಲ್ಲೇ ಹಂಗ ಬಂದು ಬಸ್ತಾಗಿವೆ ಅಲ್ವಾ? ಉಳ್ಕೊಳ್ತಾರೆ ಎಲ್ಲವ ಉಳ್ಕಲ್ಲು. ಸಣ್ಣ ಹುಡ್ಲಲ್ಲ ಅಷ್ಟು ಕೊಬ್ತೀನಿ. ಅಷ್ಟು ಇವಾಗ ಕೊಬ್ಬೆ ತಿನ್ನೋಕ್ಕಾಗ. ಅಷ್ಟು ಹೊಲ್ ನೋವು ಬರುತ್ತೆ ಕಬ್ಬು ತಿನ್ನೋಕೆ ಹೋದ್ರಿ. ಸಿಗಕ್ಕೆ ಆಗಲ್ಲ, ಎಲ್ಲ ಬಿದ್ದ ಮಾಡ್ಬೇಕು. ಅವಾಗ ಇಷ್ಟಿಷ್ಟು ಉದ್ದ ಹಿಡ್ಕೊಂಡು ಸಿಕ್ಕಂಗೆ ಕುತ್ಕೊಂಡಿವ ನಾವೇ.
ತಿಂಡಿ ನೀವು ಮಾಡ್ಬೇಕಾ ಅಲ್ಲಿಗೆ ಅವರೇ ಮಾಡ್ತಾರ? ನಾವ್ ಇವೇನು ಮಾಡಲ್ಲ, ಬರೀ ಅಡ್ಗೂಟ ಅಷ್ಟೇ. ಇದು ವಡೆ ಚಕ್ಲಿ ಏನು ಮಾಡಲ್ಲ. ಒಂದವೇ ಯಾರು ಇಲ್ಲಿದ್ದಾರೆ? ಯಾರು ಬೇಕ್ರಿ ತಂದಿರ್ತಾರೆ, ಇವೇನು ಮಾಡಲ್ಲ. ಹ್ಮ್ ಮಾಡಿದ್ರೆ ಅದೇ ಒಬ್ಬಿಟ್ಟು ಊಟ ಮಾಡಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಮುದ್ದೆ ಊಟ ಮಾಡ್ತಾರೆ. ಮಾಮೂಲಿ ಪ್ರತಿಯೊಂದು ಹಣ್ಣು ತರ್ತಾರೆ. ಮತ್ತೆ ಅವತ್ತು ಪಾಯಸ, ಮುದ್ದೆ, ಅನ್ನ, ಸಾರು, ಅವು ಅಡುಗೆ ಊಟ, ಕಾಳು ಗೊಜ್ಜು, ಹೆಸರು ಬೇಳೆ, ಅವು ಏನೇನು ಮಾಡ್ತಾರೋ ಅವು ಅಷ್ಟೇ. ಇವೇನು ಮಾಡಲ್ಲ. ವಡೆ ಚಕ್ಲಿ ಏನು ಮಾಡಲ್ಲ. ವಡೆ ಮಾಡ್ತಾರೆ, ಇಲ್ಲ ಬೋಂಡ ಮಾಡ್ತಾರೆ, ಅವು ಒಂದು ಮಾಡ್ತಾರೆ. ಈ ಕರ್ಜಿಕಾಯಿ, ಈ ಚಕ್ಲಿ ಇವೇನು ಮಾಡಲ್ಲ. ವಡೆ ಬೇಯಿಸ್ಬೇಕಾಗಿತ್ತು ಇನ್ನೊಂದ್ಸಲ. ಕಾಳು ಹಂಗಂದೆ ಅವಲ್ಲ. ಚೆನ್ನಾಗಿ ರುಬ್ಬಿಲ್ಲ ಅವಳು. ನಾನು ವಡೆ ಅವತ್ತಿಗಷ್ಟೇ ಬಿಸಿ ಬಿಸಿ ಮಾಡ್ಕೊಂಡು ಬಿಸಿ ಬಿಸಿ ತಿನ್ಬೇಕು. ಪಾಯಸದ ಜೊತೆ ಚಂದ, ಬರೀ ತಿನ್ನಕ್ಕಾಗಲ್ಲ. ನಂಗೆ ಅದ್ರಲ್ಲೂ ಈರುಳ್ಳಿ ಜಾಸ್ತಿ, ಸಬ್ಬಕ್ಕಿ ಸೊಪ್ಪು, ಕರಿಬೇವು ಅವಂತರ ಇರ್ತಾವ, ಅವು ಅವೇ ಇಷ್ಟ ನಂಗೆ. ಬಿಸಿ ಬಿಸಿ ತಿನ್ನೋದು ಚಂದ. ನಾನು ಮಾಡ್ಕೊಳ್ಳೋದು ಹಂಗೆ, ನಂಗೆ ಅವೇ ವಡೆ ಇಷ್ಟ. ಪುಡ್ತಾಗಿರ್ಬೇಕು, ಇಷ್ಟಿಷ್ಟ ಅಗ್ಲ ಇರ್ಬಾರ್ದು. ನಂಗೆ ವಡೆ ಇಷ್ಟ ಅಗ್ಲ ಇಷ್ಟ ಅಗ್ಲ. ನೀರು ಕುಡಿತೀರಾ?